I begin to ಏರ್ ಫಾಲ್ ಅನ್ನೋದು ನನಗೆ ಈ ಟ್ರೀಟ್ಮೆಂಟ್ ಮಾಡಿಸೋಕ್ಕಿಂತ ಮುಂಚೆ ತುಂಬ ಭಯ ಆಯಿತು ನನಗೂ. ನನಗೆ ಎಲ್ಲ ಏರ್ ಫಾಲ್ ಆಗೋದೆ, ಮೊದಲೇ ಕೂದಿರೋದು ಇಷ್ಟು ಇನ್ನೂ ಇಷ್ಟ ಆಗಿಬಿಡೋದೆ ಅಂತ ಭಯ ಆಯಿತು. ಬಟ್ ಈ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ಮೇಲೆ ನನಗೆ ಯಾವುದೇ ರೀತಿ ಹೇರ್ ಫಾಲ್ ಅನ್ನೋದನ್ನ ನಾನು ನೋಡಿಲ್ಲ, ನಾರ್ಮಲಾಗೇ ಇದೆ. ಆಯಿಲ್ ಅನ್ನೋದು ನಾನು ರೆಗ್ಯುಲರಾಗಿ ಏನು ಅಪ್ಲೈ ಮಾಡಲ್ಲ, ಬಟ್ ಅವಾಗ ತಲೆನೋವು ಬಂದಾಗ ಎಲ್ಲ ನಾನು ಆಯಿಲ್ನ ಅಪ್ಲೈ ಮಾಡ್ತಿರ್ತೀನಿ. ಬಟ್ ಈ ಟ್ರೀಟ್ಮೆಂಟ್ನ ನೀವು ತೊಗೊಂಡ್ರೆ ಆಯಿಲ್ ಅಪ್ಲೈ ಮಾಡಬಾರ್ದು ಅಂತ ಹೇಳ್ತಾರೆ. ಬಿಕಾಸ್ ಅದು ನೀವೇನು ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಆ ಶೈನಿಂಗ್ ಆಗಿರ್ಬೋದು, ಆ ಸ್ಮೂತ್ನೆಸ್ ಆಗಿರ್ಬೋದು ಅದೆಲ್ಲ ಹೋಗುತ್ತೆ.
ಸೊ ಅದರಿಂದ ಅವರು ಏನು ಹೇಳ್ತಾರೆ, ನಿಮಗೆ ಅಪ್ಲೈ ಮಾಡಬೇಡಿ ಅಂತ ಹೇಳ್ತಾರೆ. ಅದಂತೂ ನನಗೆ ಬೇಜಾರಾಗುತ್ತೆ. ಬಟ್ ನೀವು ರೂಟ್ಸ್ಗೆ ಏನಿದೆ, ಬುಡ ಏನಿದೆ, ಆ ಬುಡಕ್ಕೆಲ್ಲ ನೀವು ಆಯಿಲ್ನ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಬಿಟ್ಟು ವಾಶ್ ಮಾಡ್ಬೋದು. ನಾನು ಯೂಸ್ ಮಾಡ್ತೀನಿ ಅನ್ನೋದನ್ನ ಇಲ್ಲಿ ತೋರಿಸ್ತಿದ್ದೀನಲ್ಲ, ಇದು ಆ್ಯಕ್ಚುಲಿ ಇದನ್ನ ನನಗೆ ಅವ್ರು ರೆಕಮೆಂಡ್ ಮಾಡಿದ್ದು. ನನಗಂತೂ ಶಾಂಪು ಚೆನ್ನಾಗಿ ಅನಿಸ್ತು. ಇದ್ರದ್ದು ಪ್ರೈಸ್ ಬಂದು ಇದು 1500 ಸೊ ಟೋಟಲಿ 3000 ಆಗುತ್ತೆ. ಈ ಹೇರ್ ಬಾಟಾಕ್ಸ್ ಟ್ರೀಟ್ಮೆಂಟ್ಗೆ ನಾನು ಓವರ್ ಆಲ್ ಪ್ರೈಸ್ನ ಬಂದು ಅರೌಂಡ್ 10,000 ಅಂತ ಅಂದ್ಕೊಳ್ಳಿ. ಕರೆಕ್ಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದೇ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.